ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣವೇಣೀತೀರಸಂಸ್ಥಂ ಕಾರ್ಪರಗ್ರಾಮವಾಸಿನಂ ತತ್ತೀರೆ ಪಿಪ್ಪಲಸ್ಥಂ ಶ್ರೀನೃಸಿಂಹಂ ಮನಸಾ ನಮೇ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾವು ಜೀವನದಲ್ಲಿ ಅನೇಕ ವಿಘ್ನಗಳಿಂದ, ಉಪದ್ರವಗಳಿಂದ, ತೊಂದರೆಗಳಿಂದ ಬಳಲ್ತಾ ಇದ್ದೇವೆ. ಇದರಿಂದ ನಾವು ದೂರ ಸರಿಬೇಕು, ಇವುಗಳಿಂದ ಪರಿಹಾರ ದೊರಕಬೇಕು ನಮಗೆ ಅಂತ ಹೇಳಿದ್ರೆ ಒಂದು ಮಾರ್ಗ ಇದೆ. ಅದನ್ನು ಸೂಚಿಸುವ ಒಂದು ಮಾತಿದೆ, ನೃಸಿಂಹಾದಿಕಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳಿ. ಅಂದ್ರೆ ಈ ದುರಿತಗಳು, ವಿಘ್ನಗಳಾಗಿರಬಹುದು ಅಥವಾ ಯಾವುದಾದ್ರೂ ಪ್ರತಿಬಂಧಕಗಳಾಗಿರಬಹುದು, ಇದೆಲ್ಲವೂ ಕೂಡ ದೂರವಾಗ್ಬೇಕು ಅಂತ ಹೇಳಿದ್ರೆ ನರಸಿಂಹದೇವರ ಸ್ಮರಣೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅದರಲ್ಲೂ ಕಲಿಯುಗದಲ್ಲೂ ಕೂಡ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಪೂಜೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾವುದಾದ್ರೂ ಒಂದು ವಿಘ್ನ ಬರುತ್ತೆ. ತಂದೆಯಿಂದಲಾದ್ರೂ ಒಂದು ವಿಘ್ನ, ತಾಯಿಯಿಂದಲಾದ್ರೂ, ಮಕ್ಕಳಿಂದಲಾದ್ರೂ, ಹೀಗೆ ಸಂಬಂಧಿಕರಿಂದಾದ್ರೂ, ಅಥವಾ ನಮ್ಮ ಮನಸ್ಸು ಸ್ವಸ್ಥವಾಗಿ ಇರದೇನೆ ವಿಘ್ನಗಳು ಹೀಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ದೂರ ಆಗ್ಬೇಕು ಅಂತ ಹೇಳಿದ್ರೆ ನರಸಿಂಹದೇವರ ಸ್ಮರಣೆಯನ್ನ, ಧ್ಯಾನವನ್ನ ನಾವು ಮಾಡಬೇಕು. ನರಸಿಂಹದೇವರ ಸ್ಮರಣೆ ಮತ್ತು ಧ್ಯಾನವನ್ನ ಮಾಡ್ಲಿಕ್ಕೆ ಯಾವಾಗ ಸಾಧ್ಯ? ನರಸಿಂಹದೇವರ ಒಂದು ಲಕ್ಷಣ ನಮಗೆ ಗೊತ್ತಿರಬೇಕಲ್ಲ. ಈಗ ಯಾವ್ದಾದ್ರು ಒಂದು ವಸ್ತುವನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಆ ವಸ್ತು ಹೇಗಿದೆ ಅನ್ನುವಂತಹ ಅರಿವು ನಮಗಿರ್ಬೇಕಲ್ಲ. ಹಂಗೆ ನರಸಿಂಹದೇವರು ಹೇಗಿದ್ದಾರೆ, ಅವರ ಲಕ್ಷಣಗಳು ಹೇಗಿದೆ ನಮಗ್ ಗೊತ್ತೇನು? ಗೊತ್ತಿಲ್ಲ ನಮಗೆ. ಮತ್ತೆ ಹೇಗೆ ತಿಳಿದುಕೊಳ್ಳೋದು ಅಂತ ಹೇಳಿದ್ರೆ ಅದಕ್ಕೇನೆ ಮುಖ್ಯ ಪ್ರಾಣ ದೇವರು ಆಚಾರ್ಯ ಮಧ್ವರಾಗಿ ಈ ಕಲಿಯುಗದಲ್ಲಿ ಅವತಾರ ಮಾಡಿ ಆ ನರಸಿಂಹದೇವರ ಸ್ವರೂಪ ಎಂತದ್ದು ಅನ್ನೋದನ್ನ ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಧ್ಯಾಯೇಂದ್ರ ಸಿಂಹ ಮುರುವೃತ್ತ ರವಿತ್ರಿನೇತ್ರಂ ಜಾನು ಪ್ರಸಕ್ತಕರ ಯುಗ್ಮ ಮಥಾಪರಾಭ್ಯಾಂ ಚಕ್ರಂ ದರಂ ಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶು ಕೋಟ್ಯಧಿಕ ತೇಜ ಸಮಗ್ರ ಶಕ್ತಿಂ ಅಂತ ಹೇಳಿ. ಹೇಗಿದ್ದಾರೆ ನರಸಿಂಹದೇವರು? ಧ್ಯಾನ ಮಾಡಿ, ಅವರ ನರಸಿಂಹದೇವರ ಧ್ಯಾನವನ್ನ ಮಾಡಿ. ಧ್ಯಾಯೇತ್ ಅಂತ ಹೇಳಿ. ಹೇಗೆ ಇದ್ದಾರೆ ಅಂತ ಹೇಳಿದ್ರೆ ಉರುವೃತ್ತ ರವಿತ್ರಿನೇತ್ರಂ ಅಂತ ಹೇಳಿ. ನಮಗೆಲ್ಲ ಎರಡು ಕಣ್ಣುಗಳಿದೆಯಲ್ಲ, ಆದ್ರೆ ನರಸಿಂಹದೇವರಿಗೆ 3 ಕಣ್ಣುಗಳಿದೆ ಅಂತೆ. 2 ಕಣ್ಣುಗಳು ಹೀಗೆ ಇದೆ, ಮತ್ತೊಂದು ಹಣೆಯ ಮಧ್ಯಭಾಗದಲ್ಲಿ ಇದೆ ಅಂತೆ. ಆ 3 ಕಣ್ಣುಗಳು ಹೇಗಿದೆ ಅಂತ ಹೇಳಿದ್ರೆ ವಿಶಾಲವಾಗಿ ದೊಡ್ಡದು, ಮತ್ತೆ ಚಕ್ರಾಕಾರದಲ್ಲಿ ದುಂಡಾಗಿದೆ. ಮತ್ತೆ ಹೇಗಿದೆ ಅಂತ ಹೇಳಿದ್ರೆ ರವಿತ್ರಿನೇತ್ರಂ, ಸೂರ್ಯನಂತೆ ಪ್ರಕಾಶಮಾನವಾಗಿದೆ ಅಂತೆ. ಅಂತಹ 3 ಕಣ್ಣುಗಳು ನರಸಿಂಹದೇವರಿಗೆ. ಜಾನುಪ್ರಸಕ್ತ ಕರಯುಗ್ಮ ಮಥಾಪರಾಭ್ಯಾಮ್ ಅಂತ ಹೇಳಿ. ಒಟ್ಟು 4 ಕೈಗಳಿದೆ ನರಸಿಂಹದೇವರಿಗೆ. 2 ಕೈಗಳನ್ನ ತಮ್ಮ ಮಂಡಿಯ ಮೇಲೆ ಹಿಡಿದುಕೊಂಡಿದ್ದಾರೆ. 2 ಕೈಗಳಲ್ಲಿ ಚಕ್ರಂ ದರಂ ಚ ದಧತಂ, 2 ಕೈಗಳಲ್ಲಿ ಶಂಖ ಮತ್ತು ಚಕ್ರಗಳನ್ನ ಹಿಡಿದುಕೊಂಡಿದ್ದಾರೆ. ಮತ್ತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಪ್ರಿಯಯಾ ಸಮೇತಂ, ತಮ್ಮ ಪತ್ನಿಯಾದಂತಹ ಲಕ್ಷ್ಮೀ ದೇವಿಯನ್ನ ತಮ್ಮ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾರೆ. ತಿಗ್ಮಾಂಶು ಕೋಟ್ಯಧಿಕ ಸಮಗ್ರ ಶಕ್ತಿಂ ಅಂತ ಹೇಳಿ. ಇಂತಹ ನರಸಿಂಹದೇವರು ಹೇಗೆ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೋಟಿ ಸೂರ್ಯರ ಪ್ರಕಾಶಕ್ಕೆ ಸಮಾನವಾದಂತಹ ಪ್ರಕಾಶ ಆ ನರಸಿಂಹದೇವರದ್ದು. ಹೀಗೆ ಶೋಭಾಯಮಾನವಾಗಿ ಕಾಣ್ತಾ ಇದ್ದಾರೆ. ಇಂತಹ ನರಸಿಂಹದೇವರನ್ನ ಧ್ಯಾನ ಮಾಡಿ ಅಂತ ಆಚಾರ್ಯ ಮಧ್ವರು ನಮಗೆ ತಿಳಿಸ್ಕೊಡ್ತಾರೆ. ಹೀಗೆ ಆ ನರಸಿಂಹದೇವರ ಧ್ಯಾನವನ್ನ, ಸ್ಮರಣೆಯನ್ನ ಮಾಡಿದಾಗ ನಮಗಾಗುವಂತಹ ಉಪದ್ರವಗಳು, ಒಳ್ಳೆಯ ಕಾರ್ಯಕ್ಕಿರುವಂತಹ ಪ್ರತಿಬಂಧಕಗಳು ಎಲ್ಲವೂ ಕೂಡ ದೂರವಾಗಿ ಹೋಗ್ತಾವೆ. ಆದ್ದರಿಂದಾಗಿ ನರಸಿಂಹದೇವರ ಸ್ಮರಣೆಯನ್ನ, ಧ್ಯಾನವನ್ನ ಮಾಡಿ ಅಂತ ಆಚಾರ್ಯ ಮಧ್ವರು ಸುಂದರವಾದ ಶ್ಲೋಕದಲ್ಲಿ ಆ ನರಸಿಂಹದೇವರ ಸ್ವರೂಪವನ್ನ ಕಣ್ಣು ಎದುರಿಗೆ ಬರುವಂತೆ ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ಶ್ಲೋಕದಲ್ಲಿ. ಹೀಗೆ ನರಸಿಂಹದೇವರ ಧ್ಯಾನವನ್ನ ನರಸಿಂಹ ಜಯಂತಿ ದಿನ ಮಾಡಲೇಬೇಕು ಅಂತ ಹೇಳಿ. ಮತ್ತೊಂದು, ನಾವು ನರಸಿಂಹದೇವರ ಆ ಅವತಾರ ಅನ್ನೋದಿದೆಯಲ್ಲ, ಬಹಳ ವಿಶಿಷ್ಟವಾದದ್ದು ಎಲ್ಲ ಅವತಾರಗಳಲ್ಲೂ ಕೂಡ. ಯಾಕೆ ಅಂತ ಹೇಳಿದ್ರೆ ನಮಗೊಂದು ಭ್ರಮೆ ಇದೆ, ಅಥವಾ ಒಂದು ಸಂಶಯವೂ ಕೂಡ ಬರಬಹುದು ಬೇರೆಯವರಿಂದ, ನಮ್ಮಲ್ಲೂ ಉಂಟಾಗಬಹುದು. ಏನಂತ?
ಭಗವಂತನ ಅನೇಕ ಅವತಾರ ಇದೆ, ರಾಮ, ಕೃಷ್ಣ, ವೇದವ್ಯಾಸ ಮೊದಲಾದ ಅವತಾರಗಳು. ಅಲ್ಲಿ ರಾಮ ಕೌಸಲ್ಯಲ್ಲಿ ಹುಟ್ಟಿದ ಆಮೇಲೆ ಚಿಕ್ಕವನ ಇದ್ದಾಗಿಂದಲೇ ಬೆಳಿತಾ ಬಂದ ನಮ್ಮಂತೆ ಮನುಷ್ಯರಂತೆ. ಇದನ್ನೆಲ್ಲ ನಾವು ಕಂಡಾಗ ನಮಗೇನ್ ಅನ್ಸುತ್ತೆ, ಓ ರಾಮನೂ ಕೂಡ ನಮ್ಮಂತೆ ಮನುಷ್ಯರಂತೆ, ಅವನಿಗೂ ಕೂಡ ಬೆಳವಣಿಗೆಗಳಿದೆ, ಅವನಿಗೂ ಕೂಡ ಅವಯವಗಳು ಬೆಳವಣಿಗೆ ಆಗುತ್ತೆ, ನಮ್ಮ ಹಾಗೆ ದುಃಖ ಮತ್ತು ಅಜ್ಞಾನಗಳಿದೆ ಅಂತ ನಮಗ ಅನಿಸುತ್ತೆ. ಸಹಜ, ಹಲವಾರು ಜನ ಈ ಪ್ರಶ್ನೆಯನ್ನು ಮಾಡಿದ್ದಾರೆ, ರಾಮ ದೇವರಲ್ಲಪ್ಪ, ಅವನು ನಮ್ಮ ಹಾಗೆ ಮನುಷ್ಯ ಅಷ್ಟೇ, ಆದರ್ಶ ಪುರುಷ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಉತ್ತರ ನಮಗೆ ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯದಲ್ಲಿ ಕೊಡ್ತಾರೆ. ಈ ಎಲ್ಲಾ ಪ್ರಶ್ನೆಗಳಿಂದೆಲ್ಲ ಎಲ್ಲಾ ಸಂಶಯಗಳು, ಈ ಭಗವಂತನ ಅವತಾರಗಳು ಅಂತ ನಾವು ಹೇಳ್ತೀವಲ್ಲ, ರಾಮ, ಕೃಷ್ಣ ಮೊದಲಾದವುಗಳಿಗೂ ಕೂಡ ಹುಟ್ಟಿದೆ ಸಾವಿದೆ ಅಂತ ಯಾರು ಪ್ರಶ್ನೆ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ಇದೆ. ಅದೆಲ್ಲದಕ್ಕೂ ಕೂಡ ಉತ್ತರ ಯಾವುದು ಅಂತ ಹೇಳಿದ್ರೆ ಅದು ನರಸಿಂಹದೇವರ ಅವತಾರವೇ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನರಸಿಂಹದೇವರು ಯಾರೋ ಒಬ್ಬ ಪುರುಷ ಸ್ತ್ರೀಗಳಲ್ಲಿ ಹುಟ್ಟಿ ಬಂದವರಲ್ಲ, ಕಂಬವನ್ನ ಸೀಳಿಕೊಂಡು ಬಂದವರು ನರಸಿಂಹದೇವರು. ಹಾಗಾದ್ರೆ ಇವರಿಗೆ ಗರ್ಭವಾಸ ಇದೆಯೇನು? ಭಗವಂತನಿಗೆ ಬೆಳವಣಿಗೆ ಇದೆಯೇನು ನಮ್ಮ ಹಾಗೆ? ಇಲ್ಲ. ಇದನ್ನ ತಿಳಿಸುವುದಕ್ಕೋಸ್ಕರ ನರಸಿಂಹದೇವರು ಕಂಬದಿಂದ ಬಂದ್ರು ಅಂತ. ಆದ್ರಿಂದ ನಮಗೇನು ಗೊತ್ತಾಗುತ್ತೆ, ಭಗವಂತನಿಗೆ ಯಾವತ್ತೂ ಕೂಡ ಹುಟ್ಟು ಸಾವುಗಳಿಲ್ಲ ಅನ್ನೋದನ್ನ ನರಸಿಂಹದೇವರು ತಮ್ಮ ಅವತಾರದಿಂದಾಗಿ ನಮಗೆ ತಿಳಿಸಿಕೊಟ್ರು. ಒಂದು ಇದು. ಮತ್ತೊಂದೇನಂತ ಹೇಳಿದ್ರೆ, ತಮ್ಮ ಭಕ್ತಿಯಿಂದ ಕರೆದ, ಅದಕ್ಕೋಸ್ಕರ ಬಂದ್ರು. ಎಲ್ಲಿದ್ದಾನೆ ಭಗವಂತ ಅಂತ ಕೇಳಿದಾಗ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಇದ್ದಾನೆ ಭಗವಂತ ಅಂತ ಹೇಳಿದ್ರು ಪ್ರಹ್ಲಾದ. ಹೇಳಿದಾಗ ಅಲ್ಲಿಂದ ಆ ಕಂಬವನ್ನ ಸೀಳಿ ಬಂದ್ರು ನರಸಿಂಹದೇವರು ಅಂತ. ಒಂದು ಆ ಭಕ್ತನ ಕರೆಗೆ ಓಗೊಟ್ಟು ಬಂದ್ರು, ಮತ್ತೊಂದು ಭಗವಂತನಿಗೆ ಯಾವತ್ತೂ ಕೂಡ ಹುಟ್ಟು ಸಾವುಗಳಿಲ್ಲ, ಗರ್ಭವಾಸ ಇಲ್ಲ ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಕಂಬವನ್ನ ಸೀಳಿಕೊಂಡು ಬಂದ್ರು ಅನ್ನೋದು ನಮಗೆ ಜ್ಞಾನಿಗಳಿಂದಾಗಿ ಗೊತ್ತಾಗುತ್ತೆ. ನಾವು ಇದನ್ನ ಗಮನಿಸಿರ್ತೇವೆ ಲೋಕದಲ್ಲೂ ಕೂಡ. ಅವತಾರ ಅಂದ್ರೆ ಏನು ಅಂತ ಹೇಳಿದ್ರೆ, ನಮಗ ಕಣ್ಣಿಗೆ ಕಂಡಾಗ ಅದನ್ನ ಅವತಾರ ಅಂತ ಕರೀತಾರೆ. ಈಗ ಉದಾಹರಣೆಗೆ ನೋಡಿ, ನಾವು ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇರ್ತೇವೆ, ಬದ್ರಿ ಕ್ಷೇತ್ರಕ್ಕೆ ಹೋದಾಗ ಆ ಬದ್ರಿ ದೂರದಲ್ಲಿ ಕಾಣ್ತಾ ಇದೆ, ಹತ್ರಕ್ಕೆ ಹೋಗ್ತಾ ಇದ್ದೀವಿ, ನಾವ್ ಹೇಳ್ತೇವೆ ಬದ್ರಿ ಬಂತು ಅಂತ ಹೇಳಿ. ಅಲ್ಲಿ ಭಗವಂತನ ದರ್ಶನ ಎಲ್ಲವನ್ನೂ ಕೂಡ ಪಡೆದುಕೊಂಡು ಹಿಂತಿರುಗಿ ಬರ್ತೇವೆ ನಮ್ಮ ಊರಿಗೆ, ಆಗ ಹೇಳ್ತೇವೆ ಬದ್ರಿ ಹೋಯ್ತು ಅಂತ ಹೇಳಿ. ಗಮನಿಸ್ಬೇಕು, ನಾವಿಲ್ಲಿ ಬಂದದ್ದು ಹೋದದ್ದು ಬದ್ರಿ ಕ್ಷೇತ್ರ ಅಲ್ಲ, ಅಲ್ಲಿಗೆ ಬಂದದ್ದು ಅಲ್ಲಿಂದ ಹೋದದ್ದು ನಾವು ಯಾಕೆ ವ್ಯವಹಾರ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರೆ, ಕಣ್ಣಿಗೆ ಕಂಡಾಗ ಬಂತು, ಕಣ್ಣಿಗೆ ಕಾಣದೇ ಇದ್ದಾಗ ಹೋಯ್ತು ಅಂತ ಹೇಳಿ. ಹಾಗೆ ಭಗವಂತನೂ ಕೂಡ ಯಾವಾಗ್ಲೂ ಕೂಡ ಇರ್ತಾನೆ. ಬದ್ರಿ ಕ್ಷೇತ್ರ ನಾವು ಅಲ್ಲಿಗೆ ಹೋದಾಗ್ಲೂ ಇತ್ತು, ನಾವು ಹಿಂದಿರುಗಿ ಬಂದಾಗ್ಲೂ ಕೂಡ ಇತ್ತು. ಹಾಗೆ ಭಗವಂತ ನಮಗೆ ಕಂಡಾಗ್ಲೂ ಇದ್ದಾನೆ, ಕಾಣದೇ ಇದ್ದಾಗ್ಲೂ ಕೂಡ ಇದ್ದಾನೆ. ಯಾವಾಗ ಕಾಣ್ತಾನಲ್ಲ ಅವಾಗ ಅವನು ಅವತಾರ ಮಾಡ್ದ ಅಂತ ಹೇಳ್ತೇವೆ. ಹೀಗೆ ಭಗವಂತ ಅನಾದಿ ನಿತ್ಯ, ಅವನಿಗೆ ಹುಟ್ಟು ಸಾವುಗಳಿಲ್ಲ ಅನ್ನೋದು ನಮಗೆ ನರಸಿಂಹದೇವರ ಅವತಾರದಿಂದಾಗಿ ತಿಳಿಯುತ್ತೆ. ಇದನ್ನ ಜ್ಞಾನಿಗಳು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು, ನಾವು ನರಸಿಂಹದೇವರ ಮಾತುಗಳನ್ನು ಕೇಳಿದಾಗ ಅವುಗಳು ನಮಗೆ ಬಹಳಷ್ಟು ಪ್ರೇರಣೆಯನ್ನು ತಂದು ಕೊಡ್ತಾವೆ. ಯಾವುದು ಅಂತ ಹೇಳಿದ್ರೆ, ನರಸಿಂಹದೇವರು ಹಿರಣ್ಯಕಶಿಪುವಿನ ಸಂಹಾರವನ್ನ ಮಾಡಿದ ಮೇಲೆ ಪ್ರಹ್ಲಾದನಿಗೆ ಯಾವ ವರ ಬೇಕು ಕೇಳು ಅಂತ ಹೇಳಿದ್ರು. ಆಗ ಪ್ರಹ್ಲಾದ ಏನು ಕೇಳ್ದ ಅಂತ ಹೇಳಿದ್ರೆ, ನೋಡು, ಭಕ್ತ ಹಾಗೂ ದೇವರ ಮಧ್ಯೆ ವ್ಯವಹಾರ ಸರಿಯಲ್ಲ, ನನಗೆ ವರ ಬೇಡ ಅಂತ ಹೇಳ್ದ. ಆಗ ಅಲ್ಲಿ ಪ್ರಹ್ಲಾದ ಒಂದು ಮಾತು ಹೇಳ್ತಾನೆ, ತುಂಬಾ ಚೆನ್ನಾಗಿದೆ. ವಿಮುಂಚತಿ ಯದಾ ಕಾಮಾನ್ ಮಾನವೋ ಮನಸಿ ಶ್ರಿತಾನ್ ತರಿಹೇವ ಪುಂಡರೀಕಾಕ್ಷ ನಭವಾ ಯಾವ ಕಲ್ಪತೆ ಅಂತ ಹೇಳಿ. ಅಂದ್ರೆ ಈ ಒಬ್ಬ ಮನುಷ್ಯ ಯಾವಾಗ ಮೋಕ್ಷ ಯೋಗ್ಯ ಜೀವಿ ಆಗ್ತಾನೆ ಅಂತ ಹೇಳಿದ್ರೆ, ತನ್ನ ಮನಸ್ಸಿನಲ್ಲಿ ಬಂತಹ ಆಸೆ ಆಕಾಂಕ್ಷೆಗಳನ್ನ ಯಾವಾಗ ಪರಿತ್ಯಾಗ ಮಾಡ್ತಾನಲ್ಲ, ಆಗ್ಲೇನೆ ಅವನು ಮೋಕ್ಷ ಯೋಗ್ಯ ಜೀವಿ ಅಂತ ಕರೆಸ್ಕೊಳ್ತಾನೆ ಅಂತ ಹೇಳಿ ಆ ಪುಂಡರೀಕಾಕ್ಷ ಅಂತ ಹೇಳಿ ಸಂಬೋಧನೆ ಮಾಡ್ತಾನೆ. ಮುಂದೊಂದು ಮಾತು ಹೇಳ್ತಾನೆ, ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಅಂತ ಹೇಳಿ. ಹೀಗೆ ಆ ನರಸಿಂಹದೇವರಿಗೆ ನಮಸ್ಕಾರ ಮಾಡ್ತಾನೆ. ಅವನು ಹೇಳ್ತಾನೆ, ಈ ಮಾತು ನನಗೆ ನನ್ನ ತಾಯಿಯ ಗರ್ಭದಲ್ಲಿದ್ದಾಗ ನಾರದರು ಉಪದೇಶಿಸಿದ ಮಂತ್ರ, ನರಸಿಂಹದೇವರ ಮಂತ್ರ.
ಇದನ್ನ ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯ ಹೇಳಬೇಕಾದಂತಹ ಮಂತ್ರ ಇದು. ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರಯೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೇ ಅಂತ ಹೇಳಿ. ನೋಡಿ, ಪ್ರಹ್ಲಾದ ಗರ್ಭದಲ್ಲಿದ್ದಾಗ ನಾರದರು ಉಪದೇಶಿಸಿದ ಮಂತ್ರ ಅಂತೆ. ಇದರಿಂದಲೂ ಕೂಡ ಗೊತ್ತಾಗತ್ತೆ ನರಸಿಂಹದೇವರಿಗೆ ಜನ್ಮ ಇಲ್ಲ, ಹುಟ್ಟಿಲ್ಲ ಅನ್ನೋದು. ಯಾಕಂತ ಹೇಳಿದ್ರೆ ಈ ಮಂತ್ರವನ್ನ ನರಸಿಂಹದೇವರು ಕಂಬವನ್ನ ಸೀಳುಕೊಂಡು ಬರುವುದಕ್ಕಿಂತ ಮುಂಚೆ, ಅಂದ್ರೆ ಪ್ರಹ್ಲಾದ ಗರ್ಭದಲ್ಲಿದ್ದಾಗಲೇ ನಾರದರು ಉಪದೇಶ ಕೊಟ್ಟಿದ್ರು. ಇದರಿಂದಾಗಿಯೂ ಕೂಡ ನಮಗ್ ಗೊತ್ತಾಗತ್ತೆ ಭಗವಂತನಿಗೆ ಹುಟ್ಟು ಸಾವುಗಳಿಲ್ಲ ಅಂತ ಹೇಳಿ. ಆಮೇಲೆ ಅವನು ಹೇಳ್ತಾನೆ, ನನಗ್ ವರ ಎಲ್ಲ ಬೇಡಪ್ಪ ಅಂತ ಹೇಳಿದಾಗ ನರಸಿಂಹದೇವರು ಹೇಳ್ತಾರೆ, ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾರು ಭಕ್ತರಂತಿದ್ದಾರಲ್ಲ ಅವ್ರು ಅಳವಡಿಸ್ಕೊಳ್ಬೇಕು. ನೈಕಾಂತಿ ನೋಮೇ ಮಯಿ ಜಾತ್ವಿಹಾಶಿಷ ಆಶಾಸತೆ ಮುತ್ರ ತಥಾ ಭವಾದೃಶಾಹ ಅಂತ ಹೇಳಿ. ಬಹಳ ಸೊಗಸಾದ ಮಾತಿದು. ಯಾರು ನನ್ನ ಏಕಾಂತ ಭಕ್ತರು ಅಂತಿದ್ದಾರಲ್ಲ ಅವ್ರು ಯಾವಾಗ್ಲೂ ಕೂಡ ವಿಷಯ ಪದಾರ್ಥಗಳನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ. ಏನು ಏಕಾಂತ ಭಕ್ತರು ಅಂದ್ರೆ ಏನು ತಿಳ್ಕೊಳ್ಬೇಕಲ್ವ ನಾವು. ಏಕಾಂತ ಭಕ್ತರು ಮತ್ತೆ ಮಧ್ಯಮ ಭಕ್ತರು ಅಂತಿದ್ದಾರೆ. ಏಕಾಂತ ಭಕ್ತರು ಕೂಡ ದೇವರನ್ನ ಪೂಜಿಸಿ ಮೋಕ್ಷವನ್ನು ಬಯಸ್ತಾರೆ, ಮಧ್ಯಮ ಭಕ್ತರು ಕೂಡ ದೇವರನ್ನ ಆರಾಧನೆ ಮಾಡಿ ಮೋಕ್ಷವನ್ನು ಬಯಸ್ತಾರೆ. ಇಬ್ರಲ್ಲಿ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಈ ಮಧ್ಯಮ ಭಕ್ತರು ಭಗವಂತನನ್ನ ಪೂಜಿಸಿ ಮೋಕ್ಷವನ್ನ ಪಡೆಯೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ದುಃಖ ಇರೋದಿಲ್ಲ, ಯಾವಾಗ್ಲೂ ಕೂಡ ಸುಖವಾಗಿರ್ತೀವಿ ಅಂತ ಹೇಳಿ. ಆದ್ರೆ ಇವರಿಗಿಂತಲೂ ಕೂಡ ಶ್ರೇಷ್ಠರಾದವರು ಏಕಾಂತ ಭಕ್ತರು ಅಂತ ಹೇಳಿ. ಅದನ್ನೇ ಭಗವಂತ ಹೇಳಿದ್ದು, ಏಕಾಂತ ಭಕ್ತರು ಎಲ್ಲಾ ವಿಷಯ ಪದಾರ್ಥಗಳನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಭಗವಂತ ಬಂದು ವರವನ್ನು ಕೇಳಿದ್ರು ಕೂಡ ಪ್ರಹ್ಲಾದ ನನಗೆ ಬೇಡ ಅಂತ ಹೇಳಿದ. ಮತ್ತೆ ಹೇಗಿರ್ತಾರೆ ಏಕಾಂತ ಭಕ್ತರು ಅಂತ ಹೇಳಿದ್ರೆ, ಭಗವಂತನನ್ನ ಪೂಜಿಸಿ ಮೋಕ್ಷವನ್ನ ಬಯಸ್ತಾರೆ. ಯಾಕೆ? ಅಲ್ಲಿ ದುಃಖ ಇಲ್ಲ, ಆನಂದ ಇದೆ ಅಂತನ ಅಲ್ಲ, ಅಲ್ಲಿ ಭಗವಂತನಿರ್ತಾನೆ. ಭಗವಂತನನ್ನ ನಾವು ಯಾವಾಗ್ಲೂ ಕೂಡ ಕಾಣಬಹುದು, ಯಾವಾಗ್ಲೂ ಕೂಡ ಪೂಜಿಸಬಹುದು ಅಂತ ಹೇಳಿ. ಹೀಗೆ ನನ್ನ ಭಕ್ತರಿರ್ತಾರೆ ಅನ್ನೋದನ್ನ ಆ ಪ್ರಹ್ಲಾದ ವರವನ್ನ ತಿರಸ್ಕಾರ ಮಾಡಿದ್ರಿಂದಾಗಿ ನರಸಿಂಹದೇವರು ಹೇಳುವಂತಹ ಮಾತು. ನಾವು ಕೂಡ ಹೀಗೆ ಇರಬೇಕು. ಭಗವಂತನನ್ನ ಪೂಜಿಸ್ಬೇಕಾದ್ರೆ ಭಗವಂತ ನೀನು ಪ್ರೀತನಾಗಪ್ಪ ಸಾಕು, ನನಗೆ ಬೇರೆ ಯಾವ ವಿಷಯ ಪದಾರ್ಥಗಳ ಮೇಲೆ ನನಗೆ ಆಸೆ ಹುಟ್ಟಿಸ್ಬೇಡ ಅಂತ ಹೇಳಿ ನಾವಿದ್ದಾಗ ಭಗವಂತ ನಮ್ಮನ್ನ ಅನುಗ್ರಹಿಸ್ತಾನೆ ಅಂತ ಹೇಳಿ. ಮತ್ತೊಂದು ಮಾತು ಭಗವಂತ ಹೇಳ್ತಾನೆ, ಬಹಳ ಉತ್ತಮವಾದಂತಹ ಮಾತು ಅದು. ಭವಂತಿ ಪುರುಷಾಲೋಕೆ ಮದ್ಭಕ್ತಾಸ್ತ್ವಾ ಮನುವ್ರತಾಃ ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಧೃಕ್ ಅಂತ ಹೇಳಿ. ಇಡೀ ಈ ಲೋಕದಲ್ಲಿ ಯಾರ್ಯಾರು ನನ್ನ ಭಕ್ತರಂತಿದ್ದಾರಲ್ಲ ಅವರೆಲ್ಲರೂ ಕೂಡ ನಿನ್ನನ್ನ ಅನುಸರಿಸಬೇಕು. ಅಂದ್ರೆ ಯಾರು? ಪ್ರಹ್ಲಾದನನ್ನ ಅನುಸರಿಸಬೇಕು. ಅವನೇ ಅವರೆಲ್ಲರಿಗೂ ಕೂಡ ಆದರ್ಶ ಪುರುಷ ಅಂತ ಭಗವಂತ ಆ ನರಸಿಂಹದೇವರು ಹೇಳುವಂತಹ ಮಾತು. ಪ್ರಹ್ಲಾದನನ್ನ ಅನುಸರಿಸೋದು, ಪ್ರಹ್ಲಾದ ನಮಗೆ ಆದರ್ಶ ಹೇಗೆ ಅಂತ ಹೇಳಿದ್ರೆ ನಾವು ಅವನನ್ನೇ ಆದರ್ಶ ಪುರುಷನನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಆ ಪ್ರಹ್ಲಾದ ಏನ್ ಮಾಡ್ದ, ಚಂಡಾಮರ್ಕರ ಗುರುಕುಲದಲ್ಲಿ ಅವನಿಗೆ ಅಧ್ಯಯನಕ್ಕೋಸ್ಕರ ಬಿಟ್ಟಾಗ ಅಲ್ಲಿ ಹಿರಣ್ಯಕಶಿಪುವಿಯನೇ ಸರ್ವೋತ್ತಮ ಅಂತ ಹೇಳಿಕೊಟ್ರು ಕೂಡ ತಾನು ಹೇಳಲಿಲ್ಲ. ತನ್ನ ತಂದೆ ಸರ್ವೋತ್ತಮ ಅಂತ ಹೇಳಿದ್ರು ಕೂಡ ಅವನು ಹೇಳಲಿಲ್ಲ. ನಾವಾಗಿದ್ರೆ ಹೌದು ನನ್ನ ತಂದೆಯೇ ಉತ್ತಮನಾದವನು ಇಡೀ ಲೋಕದಲ್ಲಿ ಅಂತ ನಾವು ಹೇಳ್ತಾ ಇದ್ವಿ. ಆದ್ರೆ ಪ್ರಹ್ಲಾದ ಹಾಗೆ ಹೇಳಲಿಲ್ಲ. ಹರಿಯೇ ಸರ್ವೋತ್ತಮ, ವಾಯುವೇ ಜೀವೋತ್ತಮ ಅಂತ ಆ ಮಾತುಗಳನ್ನ ಹೇಳ್ದ. ಮತ್ತೆ ಇದು ಗುರುಕುಲವೇ ಅಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಆ ದೈತ್ಯ ಬಾಲಕರಿಗೆ ಉಪದೇಶ ಮಾಡ್ದ. ಯಾಕೆ? ಗುರುಕುಲ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಎಲ್ಲಿ ಭಗವಂತನ ಚಿಂತನೆ ನಡೆಯುತ್ತೋ, ಎಲ್ಲಿ ಭಗವಂತನ ಗುಣಗಳ ಮಹಾತ್ಮೆಯನ್ನು ತಿಳಿಸ್ತಾರೋ ಅದು ಗುರುಕುಲ. ಇದು ಯಾವ ಗುರುಕುಲ? ಇದು ಗುರುಕುಲ ಅಲ್ಲ ಅಂತ ಹೇಳಿ ಎಲ್ರಿಗೂ ಕೂಡ ಹರಿನಾಮ ಸಂಕೀರ್ತನೆಯನ್ನ ಮಾಡ್ಲಿಕ್ಕೆ ಕಲಿಸ್ಕೊಟ್ಬಿಟ್ಟ. ನಾವು ಹಾಗಿದ್ದೀವ? ನಾವು ಭಗವಂತನ ಭಕ್ತರು ಅಂತ ಹೇಳ್ಕೊಳ್ತೇವೆ. ಆದ್ರೆ ಆ ಭಗವಂತ ಹೇಳ್ದ ಭಕ್ತ ಪ್ರಹ್ಲಾದನ್ನ ಆದರ್ಶ ಪುರುಷನನ್ನಾಗಿ ನೀವು ಸ್ವೀಕಾರ ಮಾಡಿ ಅಂತ ಹೇಳಿ ನಾವು ಹಾಗೆ ಮಾಡ್ತಾ ಇದ್ದೀವ? ಯೋಚನೆ ಮಾಡ್ಬೇಕು. ನಾವು ಮಕ್ಕಳನ್ನ ಯಾವುದೋ ಕಾನ್ವೆಂಟ್ ಶಾಲೆಗಳಿಗೆ ಹಾಕಿ ಒಂದೇ ಒಂದು ದಿನವೂ ಕೂಡ ಅಲ್ಲಿ ಭಗವಂತನ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಡೋದಿಲ್ಲ. ಕೆಲವು ಕಡೆ ಭಗವಂತನ ನಾಮಗಳನ್ನು ಕೂಡ ಹೇಳಲಿಕ್ಕೆ ಬಿಡೋದಿಲ್ಲ. ಹೀಗೆ ಮಾಡಿದರೆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಆ ಪ್ರಹ್ಲಾದನನ್ನ ಆದರ್ಶ ಪುರುಷನನ್ನಾಗಿ ಅನುಸರಿಸಿ ನೀವು ಕೂಡ ಮಕ್ಕಳಿಗೆ ಯಾವಾಗ್ಲೂ ಕೂಡ ಭಗವಂತನ ತತ್ವಗಳನ್ನ, ಭಗವಂತನ ಗುಣಗಳನ್ನ ತಿಳಿಸಿಕೊಡಿ. ಅಂತಹ ಗುರುಕುಲಗಳಿಗೆ ಮಕ್ಕಳನ್ನ ಸೇರಿಸಿ ಅಂತ ಹೇಳಿ. ಒಂದು ವೇಳೆ ಅಂತಹ ಗುರುಕುಲಗಳು ನಿಮಗೆ ಸಿಗದೇ ಇದ್ರೆ ಮನೆಯಲ್ಲಾದ್ರೂ ಇಂತಹ ಚಿಂತನೆಗಳನ್ನ ಮಕ್ಕಳಲ್ಲಿ ಮಾಡಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ.
ಮತ್ತೊಂದು ಆದರ್ಶ ಗುಣ ಯಾವುದು ಅಂತ ಹೇಳಿದ್ರೆ ಆ ಪ್ರಹ್ಲಾದನದ್ದು ಎಷ್ಟೇ ಕಷ್ಟ ಬಂದರೂ ಕೂಡ ಆ ಹರಿನಾಮ ಸ್ಮರಣೆಯನ್ನ ಬಿಡಬಾರದು ಅನ್ನೋದು. ಇದು ದೊಡ್ಡ ಆದರ್ಶ ಗುಣ. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು. ಈ ಮುಖ್ಯವಾದ ಗುಣಗಳು ಇವುಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅಂತ ಹೇಳಿ ನಮ್ಮ ಗುರುಗಳು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ. ರಾಮಾಯಣದಲ್ಲಿ ರಾಮ ಹೇಗೆ ಆದರ್ಶ ಪುರುಷನೋ ಹಾಗೆ ರಾವಣನೂ ಕೂಡ ಆದರ್ಶ ಪುರುಷ ಅಂತ ಹೇಳಿ. ಹಾಗೆ ಇಲ್ಲಿಯೂ ಕೂಡ ಪ್ರಹ್ಲಾದ ಮತ್ತೆ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪು ಇವರಿಬ್ರು ಕೂಡ ನಮಗೆ ಆದರ್ಶ ಪುರುಷರು. ಪ್ರಹ್ಲಾದ ಜೀವನದಲ್ಲಿ ಹೇಗೆ ಇರಬೇಕು ನಾವು ಅನ್ನೋದಕ್ಕೆ ಆದರ್ಶ ಪುರುಷನಾದ್ರೆ, ಹಿರಣ್ಯಕಶಿಪು ನಾವು ಜೀವನದಲ್ಲಿ ಹೇಗೆ ಇರಬಾರ್ದು ಅನ್ನೋದಕ್ಕೆ ಆದರ್ಶ ಪುರುಷ. ಹೇಗೆ ನಾನೇ ಈಶೋಹಂ ಈಶೋಹಂ ಅಂತ ಹೇಳಿ ಜೀವನ ಮಾಡೋದಲ್ಲ, ಹೊರತು ದಾಸೋಹಂ ಅಂತ ಹೇಳಿ ಜೀವನ ಮಾಡಬೇಕು ಅಂತ ಹೇಳಿ. ಈಶೋಹಂ ಅಂತ ಹೇಳಿಬಿಟ್ರೆ ಅದು ಹಿರಣ್ಯಕಶಿಪುನ ಸ್ವಭಾವವಾಗ್ಬಿಡುತ್ತೆ. ದಾಸೋಹಂ ನಾನು ಭಗವಂತನ ದಾಸ ಅಂತ ಜೀವನ ಮಾಡೋದಿದೆಯಲ್ಲ, ಅದು ಪ್ರಹ್ಲಾದನ ಆದರ್ಶ ಗುಣಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಾಗತ್ತೆ ಅಂತ ಹೇಳಿ ನಮಗೆ ಭಾಗವತ ತಿಳಿಸುತ್ತೆ. ಹೀಗೆ ಪ್ರಹ್ಲಾದನ ಗುಣಗಳನ್ನೇ ನಾವು ಅನುಸರಿಸಿಕೊಂಡು ಜೀವನದಲ್ಲಿ ಭಗವಂತನ ಅನುಗ್ರಹವನ್ನ ಪಡೆಯೋಣ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ.